ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಏನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶ್ರೀ ಶಿವಾಜಿ ಅನ್ನ ಜೋಳಿಗೆ ಎಂಬ ಒಂದು ವಿನೂತನ ಒಂದು ಕಾರ್ಯಕ್ರಮವನ್ನು ತಿನ್ನುವ ಹಕ್ಕಿದೆ, ಬಿಸಾಡುವ ಹಕ್ಕಿಲ್ಲ ಎಂಬ ಒಂದು ವಿಶಿಷ್ಟ ಕಾನ್ಸೆಪ್ಟ್ ನಡಿಯೊಳಗೆ ಒಂದು ಉದ್ದೇಶವನ್ನು ಇಟ್ಕೊಂಡು ಏನು ನಮ್ಮ ನೀಲಪ್ಪ ಗುಡ್ಡಪ್ಪ ಶಿರಟ್ಟಿ ಸೇವಾ ಸಂಸ್ಥೆಯವರು ನಿರಂತರವಾಗಿ ಕಳೆದ 7 ವರ್ಷಗಳಿಂದ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಗದಗ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಶಿರಟ್ಟಿ, ಲಕ್ಷ್ಮೇಶ್ವರ, ರೋಣ, ಗಜೇಂದ್ರಗಡ, ನರಗುಂದ ಈ ಭಾಗದಲ್ಲೆಲ್ಲ ಹಸಿದವರಿಗೆ ಅನ್ನ ಜೋಳಿಗೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಯಾರು ನಿರ್ಗತಿಕರು ಮತ್ತು ಹಸಿದು ಭಿಕ್ಷಾಟನೆಯಲ್ಲಿ ತೊಡಗಿರ್ತಾರೆ, ಹಸಿದವರು ಇರ್ತಾರೆ, ಅವರಿಗೆ ಅನ್ನವನ್ನು ಉಣಬಡಿಸಬೇಕು, ಅವ್ರಿಗೆ ಏನಾದರೂ ಒಂದು ಸಹಾಯವನ್ನು ಮಾಡಬೇಕು, ಹಸುವಿನಿಂದ ಯಾರೂ ಬಳಲಬಾರ್ದು ಅಂತಕ್ಕಂಥ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಗುಡ್ಡಪ್ಪ ನೀಲಪ್ಪ ಶಿರಟ್ಟಿ ಸೇವಾ ಸಂಸ್ಥೆ ನಿರಂತರವಾಗಿ 7-8 ವರ್ಷಗಳಿಂದ ಅದು ಸೇವಾ ಮಾಡ್ತಾ ಬರ್ತಾಯಿದೆ. ಅಂಥವ್ರಿಗೆ ನಾಡಿನಾದ್ಯಂತ ಸುಮಾರು ಸೇವಾ ಕೇಂದ್ರಗಳಿದ್ದಾವೆ. ಆದರೆ ಯಾರ ಕಡೆಯೂ 1 ರೂಪಾಯಿನೂ ತೆಗೆದುಕೊಳ್ಳದೇ ತಮ್ಮ ಸ್ವಂತ ಆದಾಯದ ಮೂಲದಿಂದನೇ ತೆಗೆದುಕೊಂಡು ಪ್ರತಿದಿನ 100, 200, 300 ಜನಕ್ಕೆ ಊಟವನ್ನು ಪಾಕೆಟ್ ರೂಪದಲ್ಲಿ ತಮ್ಮ ಮನೆಯಲ್ಲೇ ರೆಡಿ ಮಾಡಿ ಅವರು ಬಸ್ ಸ್ಟ್ಯಾಂಡ್ನಲ್ಲಿರ್ತಕ್ಕಂಥ ಭಿಕ್ಷುಕರಿಗೆ ಮತ್ತು ನಿರ್ಗತಿಕರಿಗೆ ಮತ್ತು ರೈಲ್ವೆ ಸ್ಟೇಷನ್ನಲ್ಲಿರ್ತಕ್ಕಂಥ ಭಿಕ್ಷುಕರಿಗೆ, ನಿರ್ಗತಿಕರಿಗೆ, ಹಸಿದವರಿಗೆ, ಹಾಗೆಯೇ ರಸ್ತೆ ಪಕ್ಕದಲ್ಲಿ ಮತ್ತು ಮಾರ್ಕೆಟ್ನಲ್ಲಿ ಇರ್ತಕ್ಕಂಥವ್ರಿಗೆಲ್ರಿಗೂ ಆ ಒಂದು ಹಸಿದವರಿಗೆ ಒಟ್ಟಿಗೆ ಊಟವನ್ನು ಕೊಡ್ತಕ್ಕಂಥ ಬಹುದೊಡ್ಡ ವಿಶಿಷ್ಟ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸುಮಾರು 7-8 ವರ್ಷಗಳಾಯಿತು. ಇದೀಗ ಹೊಸದಾಗಿ ಮತ್ತೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿಯೇ ಒಂದು ಶಿವಾಜಿ ಅನ್ನ ಜೋಳಿಗೆ ಎಂಬ ಹಸಿದ ಹೊಟ್ಟೆಗೆ ಅನ್ನ ನೀಡುವ ಸೇವೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಕರಾಗಿರ್ತಕ್ಕಂಥ ಶ್ರೀಮತಿ ಸುನಂದ ಕೆ ಮರಾಠೆಯವರು ಮತ್ತು ನಮ್ಮ ಕರಿಯಪ್ಪ ಶಿರಟ್ಟಿ ಇವರು ಈ ಒಂದು ದಂಪತಿಗಳು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವರಿಗೆ ಸರ್ಕಾರದಿಂದಾಗಲಿ ಮತ್ತು ಯಾವುದೇ ಇನ್ನಿತರ ಸಂಘ ಸಂಸ್ಥೆಗಳಿಂದಾಗಲಿ ಯಾವುದೇ ಸಹಾಯ ಹಸ್ತ ಆಗಿಲ್ಲ ಅಂದರೂ ಕೂಡ ಅವ್ರು ಯಾವುದೇ ರೀತಿಯಿಂದ ತಮ್ಮ ಕನಸು, ತಮ್ಮ ಗುರಿಯನ್ನು ಮೊಟಕುಗೊಳಿಸಿ ಅಲ್ಲಿಗೆ ಆ ಒಂದು ಕೆಲಸ ನಿಲ್ಲಿಸಿಲ್ಲ. ಹಾಗಾಗಿ ತಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಪ್ರತಿದಿನ ಅಷ್ಟನ್ನು ಮಾಡ್ತಾ ಇದ್ದಾರೆ. ನಾವು ಗದಗ ಜಿಲ್ಲೆಯಿಂದ ಏನು ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರು ಮತ್ತು ಜೇನುಗೂಡು ಜನಪದ ಕಲಾ ತಂಡದ ಸಂಸ್ಥೆಯ ಅಧ್ಯಕ್ಷರಾಗಿ ಈ ಒಂದು ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸೋದ್ರ ಜೊತೆಗೆ ಅತ್ಯಂತ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ಇವರು ಕೈ ಹಾಕಿದ್ದಾರೆ. ಇವರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಇವರಿಗೆ ಸಹಾಯ ಸಹಕಾರವನ್ನು ಮಾಡಬೇಕು ಅಂತಕ್ಕಂಥ ಹಂಬಲ ಮತ್ತು ಸದಾಶಯ ನಮ್ಮದಾಗಿದೆ. ನಮ್ಮ ಹಾಗೆಯೇ ಬೇರೆ ಬೇರೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲಿ ಮಠಮಾನ್ಯಗಳಲ್ಲಿ, ದೇವಸ್ಥಾನಗಳಲ್ಲಿ ಏನು ಅಡುಗೆ ಉಳಿದ್ರೆ ನೇರವಾಗಿ ಈ ಒಂದು ಶಿವಾಜಿ ಅನ್ನ ಜೋಳಿಗೆ ಒಂದು ಸೇವಾ ಸಂಸ್ಥೆಯ ಒಂದು ತಂಡವನ್ನು ಸಂಪರ್ಕಿಸಿ ಅದನ್ನು ಅವರಿಗೆ ನೇರವಾಗಿ ಕೊಡುವಂಥ ಕೆಲಸ ಮಾಡಿದರೆ ಅವರು ಹಸಿದವರಿಗೆ ಒಂದು ಎಲ್ಲಿ ಇರ್ತಾರೆ ಅವ್ರನ್ನ ಹುಡುಕಿಕೊಂಡು ಹೋಗಿ ಕೊಡ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಮ್ಮ ಗುಡ್ಡಪ್ಪ ನೀಲಪ್ಪ ಶಿರಟ್ಟಿ ಸೇವಾ ಸಂಸ್ಥೆ ಮಾಡ್ತಾಯಿದೆ. ಇವ್ರ ಕಾರ್ಯ ಯಾರೂ ಸರ್ಕಾರ ಮಾಡದೇ ಇರತಕ್ಕಂಥ ಕಾರ್ಯವನ್ನು ತಾವು ಮಾಡ್ತಾಯಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಇವರಿಗೆ ಯಾವುದೇ ರೀತಿಯಿಂದ ಇಲ್ಲಿವರೆಗೂ ಪ್ರೋತ್ಸಾಹ ಸಿಕ್ಕಿಲ್ಲ. ಇಂಥ ಮಹನೀಯರಿಗೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೊಡಬೇಕು. ಆದರೆ ಸರ್ಕಾರಗಳು ಇವ್ರ ಕಡೆ ಕಣ್ಣು ಹರಿಸಿಲ್ಲ. ಒಂದು ಸಾರಿ ನೋಡಿದರೆ ಗೊತ್ತಾಗುತ್ತೆ ಇವರ ಸ್ವಾರ್ಥ ಸೇವೆ ಹೇಗಿದೆ ಅಂತಕ್ಕಂಥದ್ದು. ನಿಸ್ವಾರ್ಥ ಸೇವೆ, ಸ್ವಾರ್ಥ ಸೇವೆಗಳು ಭಾಳ ಮಂದಿ ಮಾಡ್ತಾರೆ. ಸ್ವಾರ್ಥ, ನನ್ನ ಹೆಸರು ಬರಲಿ, ಮತ್ತೊಂದು ಹೆಸರು ಬರಲಿ, ನಿಸ್ವಾರ್ಥತೆಯಿಂದ ತಾವು ಸೇವೆಯನ್ನು ಮಾಡ್ತಾಯಿದ್ರಲ್ಲ, ಇದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು, ಅಭಿನಂದಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಕರೆದು ನಮಗೆ ಸೇವಾ ಸಂಸ್ಥೆ ಉದ್ಘಾಟನೆ ಆಗ್ತದೆ, ಹೊಸ ಕೇಂದ್ರ ಪ್ರಾರಂಭವಾಗ್ತದೆ. ಇದನ್ನು ಮತ್ತೊಂದು ಕಡೆ ಮಗದೊಂದು ಕಡೆ ಪ್ರಚಾರ ಆಗಲಿ, ಹಸಿದು ಯಾರೂ ಬಳಲಬಾರ್ದು, ಹಸುವಿನಿಂದ ಯಾರೂ ತಮ್ಮ ಜೀವನವನ್ನು ಕಳೆದುಕೋಬಾರ್ದು, ತಿನ್ನುವ ಹಕ್ಕಿದೆ, ಬಿಸಾಡುವ ಹಕ್ಕಿಲ್ಲ ಎಂಬ ಒಂದು ಧ್ಯೇಯ ವಾಕ್ಯ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂಸ್ಥೆಯವರು ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರ ಕಾರ್ಯಕ್ಕೆ ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಇನ್ನೂ ಹೆಚ್ಚಿಗೆ ಕಾಪಾಡಲಿ ಅಂತಕ್ಕಂಥ ಆಶಾದಾಯಕ ಮನೋಭಾವನೆಯನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇವೆ. ಬಸವರಾಜ್ ಈರಣ್ಣವರ್, ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರು, ಗದಗ. ನಮಸ್ಕಾರ.